ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಮಳೆಯಾದರೆ ನಮ್ಮ ರಾಜ್ಯದ ನದಿಗಳು ಜೀವ ತುಂಬಿ ಧುಮ್ಮಿಕ್ಕುತ್ತವೆ. ಅದೇ ರೀತಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಿರುವ ಪರಿಣಾಮ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಉಜನಿ ಮತ್ತು ವೀರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಭೀಮಾ ನದಿಗೆ 2.60 ಲಕ್ಷ 2,60,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಭೀಮಾ ತನ್ನ ವ್ಯಾಪ್ತತೆಯನ್ನು ವಿಸ್ತಾರ ಮಾಡಿಕೊಂಡಿದೆ. ಹಾಗಾಗಿ ಎಲ್ಲ ಕಡೆ ನೀರು ಜಲಾವೃತವಾಗಿದೆ. ಅಲಮೇಲ ತಾಲೂಕಿನ ಹಳೆಯ ತಾವರಖೇಡ ಗ್ರಾಮ ಕಂಪ್ಲೀಟ್ ಜಲಾವೃತವಾಗಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಇವೆಲ್ಲವೂ ಕೂಡ ನದಿ ತೀರದ ಗ್ರಾಮಗಳು. ಯಾವಾಗ ಏನು ತಮಾಷೆನ 2,60,000 ಕ್ಯೂಸೆಕ್ 50-60,000 ಕ್ಯೂಸೆಕ್ ನೀರು ಬಿಟ್ಟರೆ KRSನಲ್ಲಿ ಪ್ರವಾಹ ಉಂಟಾಗುತ್ತೆ. ಅಂಥದ್ರಲ್ಲಿ 2,60,000 ಕ್ಯೂಸೆಕ್ ನೀರು. ಅದರ ಪರಿಣಾಮವನ್ನು ನದಿ ತಟದ ಗ್ರಾಮಗಳು ಈ ರೀತಿ ಅನುಭವಿಸ್ತಾ ಇದೆ ನೋಡಿ. ವಿಜಯಪುರ ಜಿಲ್ಲೆಯಲ್ಲಿ ಈಗ ಏನು ಅಂತಂದರೆ ಭೀಮಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಈಗ ನಾವು ವಿಜಯಪುರ ಜಿಲ್ಲೆಯ ಅಲಮೇಲ್ ತಾಲೂಕಿನಲ್ಲಿ ಬರುವಂಥ ತಾವರಖೇಡಕ್ಕೆ ಏನು ಗ್ರಾಮ ಬರ್ತದೆ, ಆ ತಾವರಖೇಡ ಹಳೆಯ ಗ್ರಾಮ ಏನಿದೆ, ಆ ಹಳೆಯ ಗ್ರಾಮದಲ್ಲಿ ಇದೀವಿ. ನೋಡ್ತಿರ್ಬೋದು ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಏನು ಅಂತಂದರೆ ಮನೆಗಳೆಲ್ಲವೂ ಸಂಪೂರ್ಣವಾಗಿ ಏನಂತಂದರೆ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಈ ಮುಳುಗಿದ ತಕ್ಷಣ ಏನು ಅಂತಂದರೆ ಈಗ ಜನರು ಏನು ಅಲ್ಲಿ ವಾಸವಾಗಿದ್ದರು, ಅಲ್ಲಿದ್ದಂಥ ತಮ್ಮ ಮನೆಯಲ್ಲಿದ್ದಂಥ ಏನು ಸಾಮಗ್ರಿ ಇದ್ದು ಆ ಸಾಮಗ್ರಿಗಳನ್ನ ತೆಗೆದುಕೊಂಡು ಈಗ ಹೊರಗಡೆ ಬರ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಏನು ಮಂಡಿವರೆಗೂ ಏನಂತಂದರೆ ಸಂಪೂರ್ಣವಾಗಿ ನೀರಲ್ಲೇ ಮುಳುಗಿದ್ದಾರೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ಈಗ ಜನರೆಲ್ಲೂ ಕೂಡ ಹೊರಗಡೆ ಬರ್ತಾ ಹಾಗೆ ಗ್ರಾಮಸ್ಥರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಮಳೆ ಆಗಿದೆ ಮತ್ತು ಏನು ಪ್ರವಾಹ ಬಂದಿದೆ, ಇದರಿಂದ ಏನಾಗ್ತದೆ ಅನ್ನೋ ಕೂಡ ಇಲ್ಲಿಂದ ಮಾತಾಡ್ಸೋಣ. ಅಕ್ಕ, ನೀವೀಗ ಯಾವಾಗಿದು ಪ್ರವಾಹ ಬಂದಿದೆ, ಸ್ವಲ್ಪ ಮುಂದೆ ಬನ್ನಿ. ಏನಾಗಿದೆ ಪ್ರವಾಹ, ಎಷ್ಟು ದಿವಸದಿಂದ ಬಂದಿದೆ, ಈಗ ಮನೆಯಲ್ಲಿನ ಸಾಮಾನೆಲ್ಲ ಹೊರಗಡೆ ತರುವಂಥ ಪರಿಸ್ಥಿತಿ ಆಗಿದೆ? ನಿನ್ನೆ 3 ಗಂಟೆಗೆ ಬಂದದ್ರಿ, ರಾತ್ರಿ 3 ಗಂಟೆಗೆ ಬಂದದ. ರಾತ್ರಿ 3 ಗಂಟೆಗೆ. ಯಾವ ರೀತಿ ಈಗ ಅಂದ್ರೆ ನೀವು ಮನೇಲಿ ಇದ್ರೆ ಏನು ತರ್ತಾ ಇದ್ರಿ? ಇವನ್ನೆಲ್ಲ ಸಾಮಾನುಗಳು ತರ್ತಾ ಇದ್ರಿ. ಮತ್ತೆ ಹುಳ ಉಪ್ಪಡಿ ಎಲ್ಲ ಬರ್ತಾ ಇದ್ರಿ? ಬರಾಕತ್ತಾವ್ರಿ. ಬಂದಿದ್ದವು? ಬಂದಾವ್ರಿ. ಮತ್ತೆ ಚೇಳ್ ಬಂದಾವ್ರಿ. ಈಗ ಹಂಗೆ ಹೆದರಿಕೆ ಆಗ್ತಾ ಇದೆ? ಹೆದರಿಕೆ ಆಗ್ತಾ ಇದೆ. ಈ ಮನೆ ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ರಿ ನೀವು? ಎಲ್ಲಿ ಹೊರಗಡೆ? ಪುನರ್ವಸತಿ ಕೇಂದ್ರ ಮಾಡಿದ್ರೆ ಅಲ್ಲಿ ಹೊರಟಿದ್ರಿ. ಈಗ ಎಷ್ಟು ಮನೆ ಇದಾವೆ ನಿಮ್ಮ? ಇದೇ ರೀತಿ ಎಷ್ಟು ಮನೆ ಇದಾವೆ? ನಮ್ಮ ಈಗ 4 ಮನೆ ಅದಾವ್ರಿ. 4 ಮನೆ ಅದಾವ್ರಿ. ಈಗೆಲ್ಲ ಮನೆ ಸಾಮಾನು ಎಲ್ಲ ಶಿಫ್ಟ್ ಮಾಡ್ತಾ ಇದ್ರಿ? ಶಿಫ್ಟ್ ಮಾಡಕತ್ತೀವಿ. ಈಗ ಬೆಳಿಗ್ಗೆ ಮತ್ತೆ ನೀರಿನ್ನು ಜಾಸ್ತಿ ಆಗ್ತಾವ ಅಂತ ಹೇಳಿದ್ರೆ? ಜಾಸ್ತಿ ಆತಾವ ಅಂತ ಹೇಳ್ತಾರಿ, ಒಬ್ರು ಆತಾವ ಅಂತ ಹೇಳ್ತಾರಿ, ಒಬ್ರು ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾವ ರೀತಿ ಆತಂಕ ಕಾಡ್ತದೆ? ನಮ್ಗೆ ಭಯ ಆಗಕತ್ತೀರಿ. ಇದೇ ರೀತಿ ಏನು ಅಂತಂದ್ರೆ ಸಂಪೂರ್ಣವಾಗಿ ಗ್ರಾಮಸ್ಥರೇನಿದೆ ಎಲ್ಲರೂ ಕೂಡ ಅಂತಂದ್ರೆ ಈಗ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ, ಮನೆಯಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಏನು ನಿರಾಶ್ರಿತರ ಕೇಂದ್ರ ಏನು ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಈಗ ಏನು ಅಂತಂದ್ರೆ ಜನರು ಶಿಫ್ಟ್ ಆಗ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರುವಂಥ ಸಾಧ್ಯತೆ ಇರೋ ಕಾರಣಕ್ಕಾಗಿ ಗ್ರಾಮಸ್ಥರಲ್ಲಿ ಸಂಪೂರ್ಣ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ವಿಜಯಪುರ ಜಿಲ್ಲೆಯಲ್ಲಿ 2.60 ಲಕ್ಷ ಕ್ಯೂಸೆಕ್ ನೀರು ಒಂದು ಸಾರ್ತಿ ಬಿಟ್ಟು ನಿಲ್ಲಿಸ್ಬಿಟ್ರೆ ನಿಮಗೆ ಬೇಗ ನೆರೆಯ ಪ್ರಮಾಣ ತಗ್ಗುತ್ತೆ. ನಿರಂತರವಾಗಿ ಬಿಡ್ತಾ ಹೋದರೆ ಆಗ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗುತ್ತೆ. ಸೇತುವೆಗಳು ಮುಳುಗಡೆ ಆಗಬಹುದು, ಜನಸಂಪರ್ಕವನ್ನು ಕಳ್ಕೋಬಹುದು. ಭೀಮಾ ನದಿ ಈ ರೀತಿ ಈ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ ಅಂತಂದರೆ ಸದ್ಯಕ್ಕೆ ನೆರೆ ಕಡಿಮೆಯಾಗುವ ಲಕ್ಷಣಗಳು ಕಡಿಮೆ.